ಈ ವಿಡಿಯೋ ಸಾರ್ವಜನಿಕ ದಾಖಲೆಗಳು ಮತ್ತು ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ತಯಾರಿಸಲಾಗಿದೆ. ಯಾವುದೇ ಧರ್ಮದ ವಿರುದ್ಧ ದ್ವೇಷ ಅಥವಾ ಪ್ರಚಾರ ಉದ್ದೇಶವಿಲ್ಲ. ಶಾಂತವಾಗಿರುವ ಕೇರಳದ ಈ ಹಸಿರು ನಾಡಿನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಆರಂಭವಾದ ಕತೆ ಮುಂದೆ ಹೋಗಿ ಇಡೀ ಭಾರತವನ್ನು ಬೆಚ್ಚಿಬೀಳಿಸುವಂತಹ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿತು. ಇದು ಹಾದಿಯಾ ಪ್ರಕರಣದ ನಿಜ ಕತೆ. ಅಖಿಲಾ ಅಶೋಕನ್ ಒಂದು ಹಿಂದೂ ಕುಟುಂಬದಲ್ಲಿ ಜನಿಸಿದ ಬುದ್ಧಿವಂತ ಮತ್ತು ಸಂವೇದನಾಶೀಲ ಹುಡುಗಿ. ವೈದ್ಯೆಯಾಗಬೇಕೆಂಬ ದೊಡ್ಡ ಕನಸಿನೊಂದಿಗೆ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದಳು. ಕಾಲೇಜು ಜೀವನದಲ್ಲಿ ಅವಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿದವು. ಜೀವನದ ಅರ್ಥ ಏನು? ನಾನು ಯಾವ ದಾರಿಯಲ್ಲಿ ಸಾಗಬೇಕು? ಈ ಪ್ರಶ್ನೆಗಳು ಅವಳನ್ನು ಆಳವಾಗಿ ಚಿಂತನೆಗೆ ತಳ್ಳಿದವು. ಅವಳು ವಿಭಿನ್ನ ಧರ್ಮಗಳ ಬಗ್ಗೆ ಓದಿದಳು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಳು, ತನ್ನ ಆತ್ಮಸಾಕ್ಷಿಯನ್ನು ಕೇಳಿದಳು. ದೀರ್ಘ ಚಿಂತನೆಯ ನಂತರ ಯಾವುದೇ ಒತ್ತಡವಿಲ್ಲದೆ ಸ್ವೇಚ್ಛೆಯಿಂದ ಇಸ್ಲಾಂ ಧರ್ಮ ಸ್ವೀಕರಿಸಿದಳು. ತನ್ನ ಹೆಸರನ್ನು ಹಾದಿಯಾ ಎಂದು ಬದಲಿಸಿಕೊಂಡಳು. ಈ ನಿರ್ಧಾರ ಅವಳ ಕುಟುಂಬಕ್ಕೆ ಭಾರೀ ಆಘಾತವಾಯಿತು. ತಂದೆ ಅಶೋಕನ್ ಅವರಿಗೆ ಭಯ ಮೂಡಿತು. ನನ್ನ ಮಗಳ ಮೇಲೆ ಯಾರಾದರೂ ಒತ್ತಡ ಹಾಕಿದರಾ? ಅವಳು ಸುರಕ್ಷಿತವಾಗಿದ್ದಾಳಾ? ಈ ಪ್ರಶ್ನೆಗಳು ಅವರನ್ನು ಕೋರ್ಟ್ ಮೆಟ್ಟಿಲೇರಿಸಿದವು. ಈ ಪ್ರಕರಣ ಮೊದಲು ಕೇರಳ ಹೈಕೋರ್ಟ್ ತಲುಪಿತು. ಅಲ್ಲಿಂದ ನೇರವಾಗಿ ಭಾರತದ ಸುಪ್ರೀಂ ಕೋರ್ಟ್ ತನಕ. ದೇಶಾದ್ಯಂತ ಭಾರೀ ಚರ್ಚೆ ಶುರುವಾಯಿತು. ಇದು ವೈಯಕ್ತಿಕ ಸ್ವಾತಂತ್ರ್ಯವೇ ಅಥವಾ ಬಲವಂತದ ಮತಾಂತರವೇ? ಸುಪ್ರೀಂ ಕೋರ್ಟ್ ಮುಂದೆ ಹಾದಿಯಾ ಸ್ವತಃ ಹೇಳಿದಳು, ನನಗೆ ನನ್ನ ಸ್ವಾತಂತ್ರ್ಯ ಬೇಕು, ನನ್ನ ನಂಬಿಕೆಯನ್ನು ಗೌರವಿಸಬೇಕು, ನಾನು ನನ್ನ ಇಚ್ಛೆಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. 2018ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು. ಪ್ರಾಪ್ತವಯಸ್ಕ ಮಹಿಳೆಗೆ ತನ್ನ ಧರ್ಮವನ್ನು ಮತ್ತು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಸಂಪೂರ್ಣ ಹಕ್ಕಿದೆ. ಈ ತೀರ್ಪು ವೈಯಕ್ತಿಕ ಸ್ವಾತಂತ್ರ್ಯದ ಮಹತ್ವವನ್ನು ಮತ್ತೊಮ್ಮೆ ದೇಶಕ್ಕೆ ನೆನಪಿಸಿತು. ಈ ಕತೆ ನಮಗೆ ಕಲಿಸುವ ಪಾಠ ಒಂದೇ: ಧರ್ಮಕ್ಕಿಂತ ದೊಡ್ಡದು ಮಾನವೀಯತೆ. ಆಯ್ಕೆಯ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಹಕ್ಕು.